ಹಾಯ್ ಎಲ್ಲ ನಮಸ್ಕಾರ, ಒಂದು ನೋಡಿಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಫಸ್ಟ್ ಒಂದು ವಿಡಿಯೋ ಹಾಕಿದೆ ನಿನ್ನೆ ಬೆಳಗ್ಗೆ. ಒಂದು ಕಾಮೆಂಟ್ ಎಲ್ಲ ಜಾಸ್ತಿ ಮಾಡೋದಿಲ್ಲ. ನಾನು ಯಾವುದೇ ಹೇಳ್ರು ಅಲ್ಲ, ಜನ ಅದು ಉಲ್ಟೆ ಮಾಡ್ತಾರೆ ಬಿಟ್ಟರೆ 4 ಕಮೆಂಟ್ ಇದು 16 ಕಮೆಂಟು 37 ಕಮೆಂಟ್ ಎಷ್ಟು ಮಾಡಿರಿ ಅಂತ. 37 ರಿಪ್ಲೈ ಆಗಿತ್ತು ನಮ್ದು ಅಷ್ಟೇ. ಅದು 15 ಕಮೆಂಟ್ರೆ ಮಾಡಿರಿ. ಅಯ್ಯೋ 15 ಕಮೆಂಟ್. ಆಮೇಲೆ ಮತ್ತೊಂದು ವಿಡಿಯೋ ಹಾಕೋದು ಅದು ಹಾಗೆ. ಆಮೇಲೆ ಗ್ರೂಪ್ ಇದೊಂದು ಲಿಂಕ್ ಹಾಕಿದೆ ಇನ್ಸ್ಟಾಗ್ರಾಮ್ ಮತ್ತು ಇದ್ರಾಗೆಲ್ಲ. ಅದು ಹಾಗೆ ಎಷ್ಟು 112 ತನಕ ಓಡ್ತಪ್ಪ ಒಂದೇ ದಿನಕ್ಕೆ. ಅಪ್ಪ ಹೇಳ್ರು ಹೊಡಿಲ್ಲ ಮಾರ, ಹಂಗಾರೆ ಇವತ್ತಾರು ಒಂದು ಪಟ್ಟ ಸೇಲತ್ತೇನು ಹಾಗೆಲ್ಲ ಅಂತಿದ್ದೀರ. ಕಾಮ ಈಗ ಮೀನಿತ್ತಾನೆ ಹೇಳ್ತಿದ್ದೀರ, ಒಂದು ನ್ಯೂಸ್ ಇತ್ತಪ್ಪ ಕಾಮ. ಇವತ್ತು ಬೊಂಗಡಿ ಸಿಕ್ಕುತ್ತಾ ಸಿಕ್ಕಮ್ಮ, ಒಂದು 50 kg ಬೊಂಗಡಿ ಸಿಕ್ತಂದ್ರೆ. ಅದಕ್ಕೆ ಹಾಪದೇ ಇಬ್ಬರು ಮತ್ತೆ ರೇಟ್ ಒಳ್ಳೆ ಬೊಂಗಡಿ ಕಾಂಬ ಸಿಕ್ಕತ್ತೆ. ಈಗ ಈ ದಿನ ಚಾರಿ ಮರ ಮತ್ತು ಅದ್ರ ಮತ್ತೊಂದು ನೋಡಿ ಬಂದು ಕಟ್ಟಾಗಿದೆ. ಅದೆಲ್ಲ ತಪ್ಸ್ಕೊಂಡು ಹಾಪುಗೆ ಇಲ್ಲೇ ಒಂದು ಅರ್ಧ ಗಂಟೆ ಬೇಕು. ಆಗೋದಿಲ್ಲ ಕೊಟ್ಟಿದ್ದಿಲ್ಲ, ಒಂದೇ ಬಡಿ ಕಟ್ಟಿ लागतं त्या आंब्या लागते टाईट आहे. माझी एक वाढ म्हणून बांधणार होय ನಮ್ಮ ಬದಿದ್ರಲ್ಲ ಎಷ್ಟು ತು ಪಟ್ಟಿ ತುಕ್ಕಳವರೆಗೂ ಸೊರ್ತಿ ಅನ್ನೋದೇ ಅತ್ತೆ. ಕಾರ್ಮ ಮರ ನೀರು ಜೋರು ಇತ್ತು ಮರ ಸಾರ್ತೆ. ನಿನ್ನೆ ಎಷ್ಟು ಹೇಳಿರ್ತದೆ ಆತಿಲ್ಲ ಮರ, ನೀವು ತೆಗಿನಿ ಮರ ದೋಣಿ ಅಂತ ಮಕ್ಕಳು ಇಲ್ಲೇ ಬಂದು ಕಟ್ಟಿಸಿ ಸಾಯ್ತು. ಅಲ್ಲಲ್ಲ ನಮ್ಗೆ ಫ್ರೀ ಇತ್ತೆ ದೋಣಿ ಎಲ್ಲ, ಅದ್ರಿಗೂ ಫ್ರೀ ಇತ್ತೆ. ಈಗ ತೆಗೋದು ಹೆಂಗೆ ಒಟ್ಟ ದೋಣಿ ಎರಡು ಬಿದ್ದಿತ್ತು. जायनात एक्क वाला वर्क यहाँ से यहाँ रोप के उनका यहाँ रोप के ना इसी तरह कर ला दे कर ने क्या अनेक रोप से चल गया नहीं होत यहाँ हुआ ಈಗ ತಪ್ಪಿಸ್ಕೊಳ್ಳಿ ಅಟ್ 5 ಗಂಟೆ ಹೋಯ್ತು. 5 ಗಂಟೆ ಬಂದು ತಪ್ಪಿಸ್ಕೊ ಹಬ್ಬಗೆ 5:18 ಬೇಕಾಯ್ತು. 5:25 ಎಂತ ಜನ ಎಲ್ಲ ಇರ್ತೀವಿ ಮರ ಶೀತ ನೋಡ. ಇವತ್ತು ಸ್ವಲ್ಪ ಜನ ಬರ್ತೀವಿ. ಅಲ್ಲ ಅಲ್ಲಿ ಮಿಣುಕು ಲೈಟ್ ತೋರ್ತಿಲ್ಲ, ಗೊತ್ತಿಲ್ಲ ಏದಾರ ಲೈಟ್ ಇಲ್ಲ. ಫುಲ್ ಅಲ್ಲೊಂದಿತ್ತು ಅದ್ರ ಒಂದು ನಿಂತ ಅಲ್ಲಿತ್ತು ಅಲ್ಲಿ 4-5 ಬದಿ ಇತ್ತು. ಇವತ್ತು ಬಂಗಡಿ ಸಿಕ್ತಿತ್ತು. ಬಂಗಡಿ ಇನ್ನಿಲ್ಲ ಅಷ್ಟು ಬಂಗಡಿ ಇಲ್ಲ ಆಯ್ತು. ಇವತ್ತು ಉಕ್ಕು ಬಂಗಡಿ ಆ ಸೈಡ್ ಸೈಡೆಲ್ಲ ಬಂದ ಜಾಗ ಬೊಂಗಡಿ ಬೊಂಗಡಿ ಇದು ತಪ್ಪಿಸ್ಕೊಂಡ್ರೆ ಅವ ತಪ್ಪಿ ಇರ್ತಾನೆ. ನಮ್ಮ ಟೈಟ್ ಇದು ಹತ್ತಿರಕ್ಕೆ
ಏನು ಇಲ್ಲ ದೊಡ್ಡದಿಲ್ಲ ಮೊದಲೇ ನೋಡಿ ದೊಡ್ಡ ಈಗಳು ಸಿಗುತ್ತೆ ಫ್ರೆಶ್ ಬಂಗಡಿ ಕೊಡುತ್ತೆ ಇದು ನೀವು ಪಟಪಟ ಆಡ್ದೆ ಈಗ ಗ್ರೂಪ್ ವಿಡಿಯೋ ಹಾಕಿಬಿಡಿ ಯಾರು ಬೇಕು ತಗೊಂತಾರೆ ಯಾರು ತಗೊಂಡ್ರೆ ಪ್ಯಾಟಿ ಕೊಟ್ಟಿ ಅಷ್ಟು ಇದು 2 ಕೆಜಿ ಸುಮಾರು 6:30 ಅನಿಸ್ತಾ 8 9 ಕೊಡೈತೆ एक जण सोमून लागलं ಜಾಸ್ತಿ ಅಂತ ಆಗ್ತಿರೋ ಒಂದು 50 ಕೆಜಿ ಕೆಜಿ ಸಿಕ್ಕುದಿಲ್ಲ ಈಗ ಬಲಿ ಹೇಳುತ್ತೆ ಸ್ವಲ್ಪ ನಮ್ಗಿಂತ ಅದು ಇವತ್ತು ಜಾಸ್ತಿ ಅಂತ ಸಿಕ್ಕಿಲ್ಲ ಸ್ಟಾರ್ಟಿಂಗ್ ಒಳ್ಳೆ ಒಂದು 4-5 ಬಂತು ಇವತ್ತೊಂದು ದೊಡ್ಡ ಸೈಜ್ ತಗೊಂಡೆ ಆಮೇಲೆ ಆಗ್ತದೆ ಅದು ಹೈಯೆಸ್ಟ್ ಒಂದು 15 ಕೆಜಿ ಅಂತ ಸಿಕ್ಲಿಕ್ಕೆ ಆಗ ಬರೀ ಬಂಗಡಿ ಸಿಕ್ಕಿದೆ ಈಗ ಬಟ್ಟ ಮಾದಿ ಹಾಕೊಂಡು ಐಸ್ ಹಾಕಿ ಈಗ ವಾಟ್ಸಪ್ಗೆ ಇದಕ್ಕೆ 350 ಜಸ್ಟ್ ಫ್ರೆಶ್ ಇದು ಮಾತ್ರ ಸಾಕಾದಿತ್ತು ಇದು ಒಳ್ಳೆ ಟೇಸ್ಟ್ ಇರುತ್ತೆ 350 ಯಾರಿಗೆ ಬೇಕು ಇದಕ್ಕೆ 200 ರೂಪಾಯಿ ಗ್ರೂಪ್ ಹಾಕಿದ್ರೆ ಯಾರೊಬ್ರು ಮೊದಲಿನ ಗ್ರೂಪ್ ಒಳ್ಳೆ ಐತೆ ಇಷ್ಟೊತ್ತಿಗೆ ಹಾಕಲ್ಲ ನಂಗೊಂದು ಕೆ ಜಿ ಅಂತೆಲ್ಲ ಎಲ್ಲರೂ ಒಂದು ಹೇಳ್ತಿದ್ದೀವಿ ಈಗಳ ಇನ್ನೂ ತುಂಬ ಟೈಮ್ ಆಯ್ತು ಇದು ಹಾಪದಂತ ಬಂದರಿಗೆ ಕೊಡ್ಕಿ ಮತ್ತೆಂತ ಹೊಡ್ತೀವಿ ಬಂದರ ಮತ್ತೆ ರೇಟ್ ಇತ್ತಂತ ಹೇಳ್ತಿದ್ದೀರಪ್ಪ ಇವತ್ತು ಎಷ್ಟಂತ ಕಾಡ್ತೀವಿ ನಿನ್ನೆ 180 ತನಕ ಇದ್ದಿತ್ತು ದೊಡ್ಡ ಬಂಗಡಿಗೆ 200 180 ಎಲ್ಲೇ ಕಾಮ ಕೊಟ್ಟೆ ಅಂತ ಹಾಗೆ ನಾವು ಬಂದರದು ಕೊಡ್ಕೊಂಡು ಹೋಯ್ತಾ ಅಲ್ಲಿ ಕಂಡ್ರೆ ರೇಟ್ ನಿನ್ನೆ 180 ಅಂತಿದ್ದೀರಿ ಇವತ್ತು 110 ಎಷ್ಟು ಅಂದ್ರೆ ಮತ್ತು ಅದಕ್ಕೆ ಮತ್ತೆ ಮನೆ ಹತ್ರನೇ ಸೇಲ್ ಮಾಡುವ ಯಾರು ಬಂದು ತಗೋತಾರೆ ಅನ್ಕೊಂಡು ಅದಿಲ್ಲ ಆಗದಾಗೆ ಅಲ್ಲಿಂದ ಬಂತೆ ಮತ್ತು ಮುಂದೆ ಗಾಡಿ ಎಂತೆಂತೆಲ್ಲ ಆಯ್ತು ಅಂತ ನಮ್ದು ವ್ಯಾಸ ಕೆ ಜಿಗೆ ಎಷ್ಟು ಪತ್ತಂದಿದ್ರು ಲೆಕ್ಕ ಆಗೋದು ಎಷ್ಟು ಪತ್ರಿ 5 7 ಆಯ್ತೇರ 1 ಕೆಜಿ ಆಯ್ತು ಮತ್ತೆ ಅಂತ ಬಾರ್ಗೈಲ 12 ಇದಕ್ಕೆ 1 ಕೆಜಿ ಇತ್ತಾಗ ನಾನು 18 ಅಂತ ಹಿಡಿದ್ಕೊಂಡಿದ್ದೆ ಇದು ಒಳ್ಳೆ ಇತ್ತು ಹಂಗಾರೆ ಇದು ಹೊಸ ಸ್ಕೇಲ್ ತಗೊಬಂದು ಆ ಸತಿ ಸ್ಕೇಲ್ ಲಾಸ್ ಏನು ಹಂಗಾರೆ ಆಮೇಲೆ ಇಷ್ಟೇ ಸೈಜ್ ಇಪ್ಪದು 18 ಎಲ್ಲ ಹೊತ್ತಿತ್ತಪ್ಪ ಆ ಟೈಮ್ ಯಾಕೆ ನೋಡ್ತೇನೆ ಹೇಳ್ತೀನಿ ನಿಮ್ಮ ಸ್ಕೇಲ್ ಸರಿ ಇಲ್ಲ ಗಡದ ಆ ನಮ್ನಿ ಎಲ್ಲ ಬತ್ತಿಲ್ಲ ಮಾರೆ ಅದಕ್ಕೆ ಅದೆಲ್ಲ 5-6 ಕೆಜಿ ಇಪ್ಪುದ್ರೆ ಮಾತ್ರ ಬರ ಅಂತಿದ್ದೀರಪ್ಪ ಇದು ಕಂಡ್ರೆ ಹಂಗ ಆರು ಎಂತ ಮಾಡ್ರಿ ಎಷ್ಟು ಕೆ ಜಿ ಸಿಕ್ಕ್ರಿ ಅಂತ ಇದಿಲ್ಲ ಲಾಭ ಇಲ್ಲ ಅಲ್ಲಿ ಬಂದವರೆಗೂ ಹಾಗೆ 130 ಹಾಕ್ತಿದ್ರು 10 ರೂಪಾಯಿ ಕೆಲವ್ರ ಮತ್ತು ಅಲ್ಲೆಲ್ಲ ಕೊಟ್ಟು ಬತ್ತೆ ಕಣ್ರಿ ಮತ್ತೆ ಯಾರು ಇದು ಮಾಡ್ತಾರೆ ಆಮೇಲೆ ಮತ್ತೆ ನಾವು ಮತ್ತೆ ಸೀದಾ ಬಂತು ಈ ಜಾಸ್ತಿ ಕೆ ಜಿ ಒಂದು 10 ಕೆಜಿ ಹತ್ರ 10-15 ಕೆಜಿ ಒಳಗಿತ್ತಲ್ಲ ಇದು ಅದಕ್ಕೆ ವಾಪಸ್ ಬಂತು ಮೊದಲಿದ್ದು ಗ್ರೂಪ್ ಅವ್ರಿ ಅಂಥ ಗ್ರೂಪ್ ಚಿನ್ನದಂಥ ಗ್ರೂಪ್ ಅದು ಒಂದು ಡಿಸೇಬಲ್ ಆಯ್ ಮರ ಬರೀ ಚಾರಿ ಆಯ್ತು ಮರ
ಇಲ್ಲ ಅಂದ್ರೆ ಈ ಮೀನೆಲ್ಲ ಎಂತಿಲ್ಲದ ಒಂದು ಗಳಿಗಳು ಸೇಲತ್ತಿ. ಇವತ್ತು ಶನಿವಾರಮ್ಮ, ಶುಕ್ರವಾರ ಅದಕ್ಕೆ ಒಂಚೂರು ಕಮ್ಮಿ ಆಯ್ತು. ಇದೀಗ ಆಮ್ನೆ ಸೇಲ್ ಮಾಡ್ಕಿ 1 kg 700 ಗ್ರಾಮ್ ಸಿಕ್ತಿ. ತ 13 15 ಬಂಗಡಿಗೆ 1 kg ಇತ್ತು. ಕಾಂಬ ನಮ್ಗೆ ಇವತ್ತು ಅದು ಎಷ್ಟು ಕೆ ಜಿ ಸಿಕ್ಕಿದ? 20 kg ಹತ್ರ ಇತ್ತ. ಯಾಕೆ ತಡಿ ಒಂದು ಇಡಕ್ಕೆ ಒಂದದ ಭಯಂಕರ ಮಾಡಿದೆ. ಟೋಟಲ್ ಚೊಂದ ಗಿಂದಿಲ್ಲ ಇದು ಮಾಡಲ್ಲ ಅಂದ್ರಲ್ದ 20 kg ಮೇಲೆ ಇತ್ತು. 22 kg ತನಕ ಸಿಗಿತ್ತು. ಹೊಟ್ಟಿಲ್ಲ ಮಾರ. ಶಬಾಷ್, ಇಬ್ಬರು ಹೇಳ್ಕೊಂಡು ಇಷ್ಟಪಡ್ಬೋದು. ಗ್ರೇಟ್. ಅದ್ರಿಗೂ ಸ್ವಲ್ಪ ಮತ್ತಿತ್ತಲ್ಲ ಈಗ ಒಂದು 3 kg ಅಥವಾ 2 kg ತನಕ ಇತ್ತೇನು, 3-4 kg ಒಳಗಿತ್ತು. ಇದೀಗ ಪ್ಯಾಟಿ ಕೋಟಿ ಹಬ್ಬದಲ್ಲಿ ಹಾಕೇನವ. ಇದು ಹಿಂಗೆ ಸೇಲ್ ಆಗ್ತಿಲ್ಲ. ಅದು ಯಾರು ತಗೊಂಬರಿಲ್ಲ. ನಾಳಿಂದ ಹಬ್ಬೇಡ ಯಾರು ತಗೊಂಡ್ರೆ ಮತ್ತೆ ಸುಮ್ಮನೆ ತಗೊಂತಿಲ್ಲ ನಾವು. ಅಲ್ಲಿ ಪ್ಯಾಟಿಗೆ ರೇಟ್ ಸಿಕ್ಕುದಿಲ್ಲ, ಅದೇನಾಗಲಿ ಬೇಜಾರ. ಅಷ್ಟು ವೈಡ್ ಇದು ಮಾಡ್ರೆ 20 kg ಇತ್ತು. ಅವು ಪ್ಯಾಟಿಗೆ ಅಂತ ಕೊಡುದಿಲ್ಲ. 1 ಕ್ಯಾನ್ ಮೇಲೆ ಡೈರೆಕ್ಟ್ ಆಕ್ಷನ್ಗೆ ಹತ್ತದ. ಈಗ ರೇಟು ಇಲ್ಲದೆ ಸೀದಾ ಬಂದರಿಗೆ ಹೊಯ್ಕಮ್ಮ. ಈಗ ಮತ್ತೆ ಎಲ್ಲೂ ಕೊಡುಗತ್ತಿಲ್ಲ. ಅದು ಅಷ್ಟು ಕೆ ಜಿದೆಲ್ಲ ಹಿಡ್ಕೊಂಡು ಇಲ್ಲಿ ಸೇಲ್ ಮಾಡಿ ದೀರೋಣಗತ್ತಿಲ್ಲ. ಹಾಂ ಅದ ಅವ ಮಾರ ಇದು ಅಂತ ಹಾಕುವತ್ತಿನ ಮಾರ ತಗೊಂಡೇ ಹೋಗಿಲ್ಲ ಮಾರ. ಅದು 2-3 ವರ್ಷ ಆಗ್ತದೆ ನಾನು ಬಿಟ್ರೆ. ಅದು ನಮಗೆ ಬಂತು, ಮತ್ತೆ ಯಾರಿಗಿಲ್ಲ. ನೀವು ವಾಪಸ್ಸಿಗೆ ಬಂದರಿಗೆ ಹುಡುಗಾದಿತ್ತು. ಮತ್ತೆ ಎಂತ ಹುಡುಗಿಲ್ಲ. ಅಡ್ಡರ್ ಲಾಸ್ ಅಂದರೆ ಇಟ್ಕೊಳ್ಳಿ. ಆಗ ಒಂದ್ಸತಿ ಹೋಗಿತ್ತು. ಒಂದೊಂದಿಗೆ 130 ತಗೊಂಡು ಹೇಳ್ತಪ್ಪ. ಈಗ ಮಾರಿದ ರೇಟ್ ಅಲ್ಲ ನಿಜ ಕಾಂಬಲ್ಲ. 80 ರೂಪಾಯಿಗೂ ಇದನ್ನು 75 ರೂಪಾಯಿ ಹಂಗೆ ಹೋಯ್ತು. ಅದು ವಾಕ್ಸ್ ಇದೆಲ್ಲ ಕೊಟ್ಟಾಯ್ 1,500 ರೂಪಾಯಿ ಆಯ್ತದೆ. ಈ ಅಂತ ನಾಳೆಗೆ ಹೋಗ್ತೀನಿ. ಈಗ ಸಂಡೆ ಕಾಂಬ ಯಾರು ಹಬ್ಬದಿಲ್ಲ ಅಂದ್ರೆ ಇಲ್ಲ. ಇದು ರೇಟ್ ಸಿಕ್ಕಿಲ್ಲ ಅಂತ ಮತ್ತೆ ವಾಟ್ಸಪ್ಗೆ ಯಾರು ತಗೊಂಡ್ಲಲ್ಲ ಈಗ ಮಾಡ್ಕೊಂಡು ಆಗ್ತಿತ್ತು. ಈಗ ಅದಷ್ಟು ಮೀನಿಂದ ತೆಗೆದುಲ್ಲ. ಇಷ್ಟು ಬಂದು ಪಣ್ಣದೆ ರಿವರ್ಸ್ಗೆ ಅಲ್ದನ್ನು ಬಂದು ಪಡ್ತೆ ಫುಲ್ ಪವರ್ ಅದು. ಇಬ್ರಿಗೆ ಅಲ್ಲಿಟ್ಕೊಂಡು ಎಣ್ಣೆ ಖಾಲಿ ಯಾರು ನಾಳೆ ಇವತ್ತು ನಾವು ಹಾತಿಲ್ಲ ಐತೆ. ಅಪ್ಪ ಬೇಡ ಅಂತಿದ್ರಿ ಅಂತ ಕೇಳಿ. ಶುಕ್ರವಾರ ರೇಟ್ ಸಿಕ್ಕುವುದಿಲ್ಲ. ಪ್ಲಸ್ ನಾವಿಲ್ಲಿ ಮಾರಕ್ಕೆ ಅವರು ಸಿಕ್ಕುವುದಿಲ್ಲ. ಎಂದಾಗಂದರೆ ಶುಕ್ರವಾರ ತಿಂತಿಲ್ಲ, ಶನಿವಾರ ತಿಂತಿಲ್ಲ. ಆಯ್ತಾರ ಮಾತ್ರ ಕಾಣಿಬೇಕಾರೆ ಎಲ್ಲರಿಗಿಂತ ಮೀನಿತ್ತ ಮತ್ತು ಅದೇ ರಗಳಿ ಅಪ್ಪ ಅದಕ್ಕೋಸ್ಕರ. ಅದಕ್ಕೆ ಅಪ್ಪ ಬೇಡ ಅಂತ ಇದ್ದೀನಿ. ನಾ ಅಟ್ಟಿಗೆ ಹೋತೆ ಅಂದು ಹೇಳ್ತಿದ್ದೆ. ಇಲ್ಲ ಅಮ್ಮ ಹೇಳೋದು ಇಲ್ಲ ನೀವು ಒಯ್ನಿ ಮೀನು ಸಿಕ್ಕುತ್ತಾ ಹಾಗೆ ಈಗ ಅಂದ್ಕೊಂಡೆ. ಈಗ ಅಪ್ಪ ಅದೇ ಬೈತಿದ್ರು ಹಾಗೆ. ಅಮ್ಮ ಸುಮ್ಮನೆ ಮನೆಗೆ ಇರ್ತಿತ್ತಲ್ಲೇ, ನೀನೇ ಹೇಳ್ದಲ್ಲ. ಓಯ್ ಅಲ್ಲ ಅದು ಹಾಕೋದೆ ಅಂತ ಆಡ ಎಲ್ಲ ನಾ ತಗೊಂಡದ್ದು ಸೇಮ್. ಅದು 350 ರೂಪಾಯಿ ಅಂದ್ರೆ 350 ರೂಪಾಯಿಗೆ ಅದೆಲ್ಲ ಬರುತ್ತೆ. ಈ ಬರೀ ಪೂರ ಎಂತ ಪೂರೈಸೋದಿಲ್ಲ. ಇದು ಒಳಗೆ ಹತ್ತಿ ಎತ್ತು ಬರ್ತೆ ಅಲ್ಲ. ನಾನು ಬಂದ ದುಡ್ಡು ತಗೊಂತಿಲ್ಲ ಅಂತ ಅದ್ರಾಗೆ ಮೀನು 350 ರೂಪಾಯಿ ಸಿಕ್ಕತ್ತೇನೋ. ಅದೇ 350 ರೂಪಾಯಿ ಮೀನು ಅಂತ ಮಾರೋಕೆ ಇದೆಲ್ಲ ಫ್ರೈ ಮಾಡೋಕೆ ಅದೆಲ್ಲ ಡಿಮ್ಯಾಂಡ್ ಇರ್ತದಲ್ಲ ಹಂಗೆ. ಸೌಂದಳಿ ಬರಲಿ ಇಶೀಸ್ ದೊಡ್ಡದು ಯಾರು ತಗೊಂಡ್ಲ ಎಂತ ಮಾಡ್ಕೊತ ಎಲ್ಲ ತಕೊಂಡ ಬರ್ತೀಯಾರು ಲೆಸ್ ಹತ್ತಿಗಾಲತ್ತೆ.
1 kg 400 ಅನ್ಸುತ್ತೆ. ಕದಲ್ಲಿ ಯಾಪುರ್ ಸೇರ್ಸುಂತೆ 1 kg 400 ಪಾಪ. ಆಗ 1 kg 700 ಗ್ರಾಮ್ ಇದು ಮತ್ತೆ 300 ಗ್ರಾಮ್ ಇದೆಲ್ಲ ಮೀನು ಎಲ್ಲ ಇಲ್ತ ₹5 500 ರೂಪಾಯಿ ಎಲ್ಲ ಇಲ್ಲ ತಿಂಬೂರು ಅಷ್ಟೇ ನಮ್ಮ ಗಾನ ಪ್ರಾಯಬೇಡ ಮತ್ತೆ ಇದು ನಾಳೆ ಹೋತಿಲ್ಲ ನನಗಂದ್ರೆ ನಾಳೆಗೆ ಯಾರು ತಕಂತಿಲ್ಲ ಗ್ರೂಪಾಗಂತೂ ಮಾತೇ ಎತ್ತುದಿಲ್ಲ ಹೌದ್ರ ಬ್ರಬ್ಬ ಯಬ್ಬಾ ವಾತಿಲ್ಲ ಮುದಿವ್ರೆ ವಾಪ ಮುದಿವ್ರೆ ವಾಪದವ್ರು ಎಂತಕ್ಕೆ ಮಾಡ್ತೀಯ ಅಲ್ಲಿ ರೇಟು ಕೊಡುದಿಲ್ಲ ಮಾಡ್ತೀಯ ಒಂದು ಎಷ್ಟು ರಗಳೆ ಎತ್ತನು ಗೊತ್ತಾ ಬೇರೆ ಜನ ಕರ್ಕೋಪ್ಪ ಅಂದರೆ 200-300 ರೂಪಾಯಿಗೆ ಲಾಸ್ಟಿಗೆ ಅಂದ್ರೆ ಗೊತ್ತಾ 7 ದಿನ ಬರ್ತದೆ 3 ದಿನಕ್ಕೆ ಎಂತ ಇದು 200-300 ರೂಪಾಯಿ ಅನ್ಕೊಂಡೆ ಬರ್ತಿಲ್ಲ ಅದು ಒಂಥರ ಸಾರಿ ಕೆಲಸ ಅದ ಬೇಣಿ ಬೆಲೆ ಅಂದರೆ ಇವಾಗ ಸಾವುಕಾರಿಲ್ಲೇ ಬಂದ ಪವೇತನ ಆಗ ಹೋಯ್ಗೆ बांगडा ना काय बांगडा वडका 300 रुपये केजी ಹೋಯ್ಗೆ 1 केजी घेणे 300 रुपये ಹೋಯ್ಗೆ ಆಮ್ ಗೆಲ್ತೆ ಫಸ್ಟ್ ಬಾಂಗ್ಡಿಗೆ ಇಟ್ಲೇ ಗೊತ್ತಾ 1 kg ಬಾರಿ ಇಲ್ಲ 1 kg 12 ಬಂದೈತೆ ಅದು ಮೀಡಿಯಂ ಸೈಜ್ ನಾವು ಕರೆಕ್ಟ್ ಅದು ದೊಡ್ಡ ಸೈಜ್ ಇದೆ ಹಾಕ್ರಲ್ಲ 150 ರೂಪಾಯಿದು ಕೊಟ್ಟಿರುತ್ತೆ ಇಲ್ಲಿ 150 ರೂಪಾಯಿ ಒಂದು ಹಾಕ್ರು ಯಾರು ತಗೊಂಡು ಅಲ್ಲಿ ಸುಮ್ಮನೆ ಅದಂತ ಗೊತ್ತಾ ಅಲ್ಲಿ ಹಿಂಗ್ಸ್ರಿಗೆಲ್ಲ ಲಾಭ ನಿಜ ಕಾಮ್ಕೋರಿ ಇವತ್ತು ಹಬ್ಬ ಅವ್ರಿಗೆ 75 ರೂಪಾಯಿಗೆ ಅದ 1 kg 75 ರೂಪಾಯಿ ಲೆಕ್ಕದ ಹೋಯ್ತು ಅವ್ರ 150 ರೂಪಾಯಿ ಮಾಡ್ತಾರೆ ಅವ್ರು 200 ರೂಪಾಯಿ ಒಳ್ಳೆ ಲಾಭ ನಾವು ಅಷ್ಟು ಒದ್ದಾಡಿ ಅಷ್ಟು ಕೆಲಸ ಮಾಡ್ಕ ಬಂದ ಅದೇ ಹಳಿ ಗ್ರೂಪ್ ಇದೀರ ಎಂತದ್ದು ಬೇಡ ಇದು ಅದು 20 kg ಇದ್ರು ಸೇಲ್ ಆಗ್ತೈತಿ ನಾನು ಅದಂತ ಮಾತ್ರ ಪಕ್ಕ ಹೇಳ್ತೀನಿ ಎಲ್ಲ ವೇಸ್ಟ್ ಮಾರ ಇವತ್ತು ಅದ ಹಾಗೆ ದೋಣಿ ತೆಗುವತ್ತಿಗೂ ಅಲ್ಲೇ ಒಂಥರ ಎಡವಟ್ ಆತ ಬೆಳಗ್ಗೆ ಎಂತ ಎಡವಟ್ ಆಗ್ತಾ ಎಲ್ಲ ರಗ್ಲಿ ಹತ್ತೆ ಅದ ಎಂತ ಗೊತ್ತಾ ಅಲ್ಲೇ ಮೂಡ್ ಆಫ್ ಆಗ್ತಲ್ಲ ಮತ್ತೆ ಹಿಂಗೆ ಅಲ್ಲೇ ಹರ್ಗೋರ್ ಕೂಡ ಅಲ್ದೆ ಎಂತ ಮೀನು ಸಿಕ್ಕರು ಅದು ರೇಟಿಗೆ ಹಾತಿಲ್ಲ ಈ ಬೇರೆ ಕೆಲ್ಸಕ್ಕೆ ಹೋಯ್ನಿ ಯಾವುದೇ ಕೆಲ್ಸಕ್ಕೆ ಹೋಯ್ನಿ ಫಸ್ಟು ಹಾಪತ್ತಿಗಲ್ಲ ಎಂತ ಮೂಡ್ ಆಫ್ ಹಾಕಾಗ ಅದು ಹಾಳೆ ಅದು ನಾವು ಜೋಡಾಗಿ ಹಾಪೋದವ್ರು ಹಂಗೆ ಫಸ್ಟ್ ಹಾಪತ್ತಿಗೆ ಅಂತ ಎಡವಟ್ ಆಯ್ತಾ ಆ ದಿನ ಇಡೀ ಮೀನು ಸಿಕ್ಕುದಿಲ್ಲ ನಾನು ಅದೇ ಥರ ಇದು ಹಾಗೆ ಇದೀಗ ಇನ್ನೀಗ ನಾಳೆ ಮತ್ತೆ ಹಾಪುದ ನಾಳೆಗೆಲ್ಲ ಮೀನಿಲ್ಲ ಅಂದ್ರೆ ಆಮೇಲೆ ಬೈಗುಳಿ ಎಷ್ಟಾಯ್ತು ಇವತ್ತು 1,500 ರೂಪಾಯಿ 1,500 ಮತ್ ಮೀನ್ ಸೇಲ್ ಅಲ್ಲೇ ಬರೀ ಲಾಟ ಬರೀ ಕಂಡ್ರೆ ಎಣ್ಣೆ ಖರ್ಚಿಗೆ 1,000 ರೂಪಾಯಿ ಆಗ್ತದೆ त्याब इतले 15 ಲೀಟರ್ 5 ಲೀಟರ್ ಅನ್ನತ್ತೆ ಅಂತ ಕೋಗಿ ಅಲ್ಲೇ ಕೋಯಂಗ 35 36 ವದ್ದ 36 ವರೆಗೆ ಇದ್ರು ಹದ್ದ ಕಿಂತ ಎಷ್ಟಿಂತ ಇಲ್ಲ ಇಕ್ರನೆ 10 ಲೀಟರ್ ಇತ್ತೆ 10 ಲೀಟರ್ ಅನ್ನತ್ತೆ ಆ ಕ್ಯಾನ್ ಈ ಕ್ಯಾನ್ ಎಷ್ಟು ಲೀಟರ್ ಅದ ಹೇಳಿ ಕಾಮ 10 ಲೀಟರ್ का 10 ಲೀಟರ್ ಫುಲ್ त्यादितला 20 ಲೀಟರ್ ಆಯ್ತಾ 15 ಲೀಟರ್ गेला 15 ಲೀಟರ್ 1,000 ರೂಪಾಯಿ ಎಣ್ಣೆ ಖರ್ಚು ಆಯ್ತು 500 ರೂಪಾಯಿ ಹಂಗಾರೆ ನಂಗೆ ಲಾಭ ಐತೆ 305 ರೂಪಾಯಿ ಮೀನ್ ತಗೊಳೋದು ನಿಜ ಕಾಮ್ ಕೊಡೋದು 305 ರೂಪಾಯಿ ಅಲ್ಲ ಫ್ರೆಂಡ್ ಎಲ್ಲ ಬೈದಿದ್ದು ಈಗ ಯಾವ್ದು ಹಿಂಗೆ ಮಾಡಿಬಿಟ್ಟು ಕಡೋದ 305 ರೂಪಾಯಿ ಹಾಕಿದಿಲ್ಲ ಬರಂತ ಹೇಳ ತಕೊಂಬಾರ ಯಾರೆಲ್ಲ ಬೇಡ ಎಂತ ಮಾಡೋದು ಅದಕ್ಕೋಸ್ಕರ ಅದ ಕಮ್ಮಿ ಇದ್ರೆ ಕೊಡ್ತಿದ್ದು ನಾನು ಅದೇ ಅಂತ ಹೇಳಿ ಫ್ರೈ ಮಾಡಿ ಕೊಟ್ಟಿರಲ್ಲ ಎಂತ ಟೇಸ್ಟ್ ಬೀತದ ಯಪ್ಪ ಸಮವಾಯ್ಕ ಉಂಡೆ ಮತ್ತಿತ್ತಮ್ಮ ಕೊಡೋ ಎಂತ ಸೋಪ್ ಅದ ಅವ್ರಿಗೆ 4 ಕೊಡೆ 1 kg ಇತ್ತು ಇಲ್ಲೇ ಒಳಕೈ ಬಡಿ ಬಿಟ್ಟಿ ಅಲ್ಲ ಅವ್ರಿಗೆ ಒಬ್ರು ಕೇಳಿದಿರ ಲಾಸ್ಟ್ ಮೂಮೆಂಟಾಗೆ ನಾನು ತಕಂತೀನಿ ಹೇಳ್ತೀನಿ ಅಷ್ಟೊತ್ತಿಗೆ ಒಬ್ರು ಕೇಳ್ರ ಗ್ರೂಪಾಗೆ ಇಲ್ಲ ಅದಿಲ್ಲ ನನ್ನ ಸೇಲ್ ಮಾಡಿಬಿಟ್ಟೆ ನಾನೇ ತಗೊಂಡೆ ಹೌದು ಮತ್ತೆ ಅಂತ ಮತ್ತೆ ಅವ್ರು ಬಂದು ಪಾಪ ಇದು ಮಾಡೋದು ಅಷ್ಟೇ ಅವ್ರು ನಾಳೆಗೆ ಇದ್ರೆ ಕೊಡ್ಲಿಕ್ಕೆ ನಾಳೆ ಯಾರು ತಕಂತೂ ಇಲ್ಲ ಅದೇ ಈ ಅಪ್ಪ ಎಂತ ಮುಗುತ್ತಾ ಡಾಕ್ಟರ್ ಅದು ಶಂಕರ್ ಮೊಬೈಲ್ ಈಗ ಹಾಕಂತ ಅವ್ ನಿಜ ಕಾಮ್ಕೋರ ಆ ಇಡೀ ವಾಟ್ಸಪ್ ಗ್ರೂಪ್ ಇಪ್ಪು ನನ್ನ ಇದ್ರಾಗ ಈ ಅಪ್ಪ ಎಂತ ಎಣ್ಸ್ಕೊಂಡಿರ ಆ ವಾಟ್ಸಪ್ ಗ್ರೂಪ್ ಅವ್ನು ನನ್ನ ಎಣ್ಸ್ಕೊಂಡಿರ ಅವನಿಂದ ಕಾಕ ಅವನಿಂದ್ರ ಮೀನ್ ಸೇಲತ್ ನಿನ್ನಿದ್ರು ಸೇಲತ್ತಿಲ್ಲ ಅಪ್ಪ
निन्ने मी सेला मुळार कसं त्या राहूची मागेला ना त्या ಈ ಅಪ್ಪ ನೀವು ವಾಟ್ಸಪ್ ಡಿಸೇಬಲ್ ಆಯ್ತಂದ 1000 ಸತಿ ಹೇಳ್ತಿದ್ದೆ ಅವ್ರಿಗೆ ಎಂತ ಹೇಳ್ತಿದ್ದೆ ಎಂದು ಅರ್ಥ ಗೆಲ್ಲ त्या ವಾಟ್ಸಪ್ ಗೆಲ್ಲ ಅವ್ರಿಗೆ ವಾಟ್ಸಪ್ ಅಂದ್ರೆ ಎಂತ ಗೊತ್ತ ಈ ಫೇಸ್ಬುಕ್ಗೆಲ್ಲ ಒಂದು ವಿಡಿಯೋ ಹಾಕಿದ್ರು ಕೂಡ ಎಲ್ಲರಿಗೂ ಹೊತ್ಕೊಂಡು ಆ ಥರನೇ ಎಣ್ಸ್ಕೊಂಡಿದ್ದು ಈಗಳು ವಾಟ್ಸಪ್ ಯಾಕೆ ನೀನು ಎಲ್ಲರಿಗೂ ಹೊತ್ತವ್ರು ಇನ್ನು ಈ ಥರದ್ದು ಮುದ್ದ ಜೀವಿಗಳೆಲ್ಲ ಇದ್ದಾರೆ ನೀವು ಗ್ರೂಪಿಗೆ ಜಾಯ್ನ್ ಆಗಿ ಮೀನು ತಕ್ಕಳಕ್ಕೆ ನಿಪ್ಪರ್ ಜಾಯ್ನ್ ಆಗಿ ನೀವು ಯಾರ ಮತ್ತು ಅದು ಬಿಟ್ಕೊಂಡು ಗ್ರೂಪ್ ಕಾಮರ್ ಒಂದು ಜಾಯ್ನ್ ಆಗಬೇಡಿ ಅದು ಏನಾದ್ರು ಗೊತ್ತಾ ಇಷ್ಟಕ್ಕೆ ಜನ ಇದ್ರು ಮರ ಮೀನ್ಸ್ ಎಲ್ಲ ಹತ್ತಿ ನನ್ನ ಕಡೆ ಅಪ್ಪ ಬೈತಿರಲ್ಲ ನಿನ್ನೆ ಅಂತದ ನಾವು ಆಗತ್ತತಿ ಅದು ನೀನು ಬೆಳಗ್ಗೆ ಹೆಚ್ಚು ಹೋಗ್ಲಿ ಮರ ಆಮೇಲೆ ಬೈತಿದ್ರು ಮರ ನಂಗೆ ಅದಕ್ಕೆ ಹೇಳ್ತಿದ್ದ ಯಾರು ಮೀನು ತಕೊಂಡ್ಕಂದು ಇದ್ದಿರ್ತ್ಕಣಿ ಅವ್ರು ಜಾಯ್ನ್ ಆದಾಗ ಅವರು 2-4 ದಿನ ತಕ್ಕೋ ಒಂದು ಖುಷಿ ಏರ್ಪಡ್ತಾರೆ ಇಲ್ಲಾಂದ್ರೆ ದಿನ ಇಡೀ ಬೈಗೊಳ್ತೀವಿ ಮುಂದೆ ಹಾಂ ಆಗಳ ಹೇಳ್ಕೊಂಡ್ಕಿದ್ದು ಇದು ಅಷ್ಟೊತ್ತಿಗೆಲ್ಲ ಎಂತ ಬಂದ್ರು ಕೂಡ ಸಾಕು 2 kg 1 kg 1 kg 2 kg ಈಗ ಯಾರ್ದ ಗದಿಲ್ಲ ಅದು ಈ ಅತ್ತ ಮಗತ್ತತ್ತೆ ಅದು ಬೈತಿದ್ರು ಮತ್ತು ಅದ್ರಾಗೂ ಒಂದು ಜನ ಇದ್ದಾರೆ ಇಲ್ಲ ಸಂಗಮೀನ್ ಬಾಪು ಸಂಗಮೀನ್ ಬಾಪು ಒಂದು ಜನ ಇದ್ದಿತ್ತು ಅವ್ರು ಎಂಥದೇ ಒಂದು ಒಳ್ಳೆ ಅನ್ನ ಐಟಮ್ ಯಾವುದೇ ಅಂಥ ಮೀನು ಇರಲಿ ಫಸ್ಟ್ ಒಂದ್ಸತಿ ಬಾಕ್ಸ್ ತಗೋ ಬರ್ತಾರೆ ಎಲ್ಲ ತುಮಕು ಹಾಕ್ಲಿಕ್ಕಂದ್ರು ಅವ್ರು ಮತ್ತು ಇದೆಲ್ಲ ಹೇಳೋಕ್ಕಾಗ ಮತ್ತು ಅವ್ರು ಬೈತ್ರ ಅಂತ ಅವ್ರು ಎನಿ ಟೈಮ್ ಅಪ್ಪ ಹೇಳುದು ಅವ್ರು ಬಂದ್ರ ಆಯ್ತು ಬೇಗ ಸೇಲ್ ಹತ್ತವ ನಾವು ಎಷ್ಟೋ ಸತಿ ಕಂಡಿದ್ದ ಅವ್ರು ನಾವು ಪೋಡು ಕಷ್ಟ ಹೇಳೋದು ನೀವೆಲ್ಲ ಇಷ್ಟು ಕಷ್ಟಪಡ್ತೀರಿ ಮರ ನಾವು ಒಂದು ಸ್ವಲ್ಪ ಕೊಡ್ತಿಂದ್ರಿ ಎಂತ ನಮ್ಗೆ ಇದಾತಿಲ್ಲ ಅನ್ಕೊಂಡು ಹೇಳಿ ಅವ್ರು ಅದಿಷ್ಟು ತಕೋ ಹತ್ತಿದ್ದೀರ ಅದು ಮತ್ತು ಈಗಳು ಅಪ್ಪ ಅದೇ ಹೇಳ್ತಿದ್ರು ಅವ್ರದ್ದು ನಂಬರ್ ಇಲ್ಲಿದೆ ಹತ್ರ ಪಾಪ ಅವರೆಲ್ಲ ಬಂದು ತಕೋ ಹತ್ತಿದ್ದೀರ ಆಮೇಲೆ ಮತ್ತೊಬ್ರು ಇದ್ದೀರ ಡಾಕ್ಟ್ರ್ ಇಲ್ಲಿ ಕೋಟೇಶ್ವರದವ್ರು ಅವರು ಹಂಗೆ ಅವರು ದಿನ ಬಂದು ತಕೋದಿದ್ರು ಒಳ್ಳೆ ಕಸ್ಟಮರ್ ಇದೆ ಎಲ್ಲ ಹೋಯ್ತು ಇದು ಇನ್ನೀಗ ಆ ನಂಬರ್ ಚಂಕಂದ್ರೆ ಇತ್ತೇನೋ ಅವ್ರ ಡಾಕ್ಟ್ರ್ ನಂಬರ್ ಇಲ್ಲ ಅವ್ರ ಹತ್ರ ಹಾಕ್ರೆ ಸಿಕ್ಲತ್ತು ಬಟ್ ಅವ್ರು ಈಗೆಲ್ಲ ತಿಂತಿಲ್ಲ ಅವ್ರು ಮಳೆಗಾಲದ ಅಪ್ಪು ಜಾಸ್ತಿ ಮಳೆಗಾಲದಾಗೆಲ್ಲ ಫ್ರೆಶ್ ಮೀನು ಇಪ್ಪದಿಲ್ಲಲ್ಲ ಇಲ್ಲೇ ಅವ್ರು ಮೇನ್ ಹುಡ್ಕೋದೆ ಫ್ರೆಶ್ ಮೀನ್ಗೋಸ್ಕರ ಮಳೆಗಾಲದಾಗೆಲ್ಲ ಫ್ರೆಶ್ ಮೀನು ಸಿಕ್ಕುದಿಲ್ಲ ಎಲ್ಲ ಆಯ್ಸ್ ಮೀನು ಸಿಕ್ಕುತ್ತೆ ಅನ್ಕೊಂಡೆ ಎಲ್ಲ ಬತ್ತಿದ್ದೀರಿ ಅವರು ಯಾವ ಟೈಮ್ ಆತಿ ಅವರೆಲ್ಲ ಮೇಘ ಬತ್ತಿದ್ದೀರಿ ಈ ಟೈಮಿಗೆಲ್ಲ ಬರ್ತೀವಿ ಈ ಟೈಮಿಗೆ ಎಲ್ಲರೂ ಹೋತ್ರಲ್ಲ ಯಾವುದೋ ಬರೀ ಫ್ರೆಶ್ ಸಿಕ್ಕತ್ತಲ್ಲ ಅದಕ್ಕೋಸ್ಕರ ಅವ್ರು ಬರ್ತಿಲ್ಲ ಹೌದು ಅಲ್ಲಿಂದ ಇಲ್ಲಿ ಬರ್ಕ ಪಾಪ ಅವ್ರು ಖಾರ ಬಾಪು ಅದು ಡೀಸೆಲ್ ವೇಸ್ಟ್ ಇಲ್ಲ ಎಂತಕ್ಕೆ ಅವ್ರು ಅಲ್ಲೇ ಸಿಕ್ಕತ್ತು ಅಲ್ಲೇ ತಕಂತಾರೆ ನಿಮ್ಗೆಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್